ಅದರ ಜೊತೆಗೆ ನಾವು ಪ್ರತಿ ಕಾರ್ಯಕ್ರಮ ಬಂದಾಗ ಎಷ್ಟೋ ಜನರಿಗೆ ಬರಲಿಕ್ಕಾಗೋದಿಲ್ಲ. ಕೆಲವರಿಗೆ ಮಳೆ ಕಾರಣ ಇರ್ಬೋದು, ಕೆಲವರಿಗೆ ಬೆಳೆ ಕಾರಣ ಇರ್ಬೋದು, ಅಥವಾ ಬೇರೆ ಏನಾದ್ರು ಕಾರಣ ಇರ್ಬೋದು. ಆದರೂ ಕೂಡ ಅದನ್ನು ಶಾಶ್ವತವಾಗಿ ಪರಿಪೂರ್ಣವಾಗಿ ಚಿತ್ರೀಕರಿಸಿ ಬರದಿದ್ದವರಿಗೂ ಸಮೇತ ಅದನ್ನು ಮುಡಿಸಿ ಅವರಿಗೆ ಅಚ್ಚುಮೆಚ್ಚಾಗೋದಿಲ್ಲ, ಹೊಟ್ಟೆಗಿಚ್ಚಾಗ್ತವೆ, ಅಯ್ಯೋ ನಾನು ತಪ್ಪಿಸ್ಕೊಂಡಲ್ಲ ಅಂಥೇಳಿ. ಅಂಥದ್ದನ್ನು ಮಾಡೋರು ಬೇರೆ ಯಾರೂ ಇಲ್ಲ. ಜಗತ್ತಿಗೆ ಆನಂದ ಕೊಡಲಿಕ್ಕೆ ಆನಂದ ಸ್ವರೂಪಿ ಭಗವಂತ ಇದ್ದಾನೆ. ಆದರೆ ಚಿತ್ತಕ್ಕೆ ಆನಂದ ಕೊಡಬೇಕಂದ್ರೆ ಅವ ಚಿದಾನಂದನೇ ಆಗಿರಬೇಕು. ಅಂಥ ಶ್ರೀಯುತ UN ಚಾನಲ್ನ ಶ್ರೀಯುತ ಚಿದಾನಂದ ಅವರು ಅದನ್ನು ಪರಿಪೂರ್ಣವಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾಳೆಯಿಂದ ಅದನ್ನು ಯೂಟ್ಯೂಬಲ್ಲಿ ಲೋಡ್ ಮಾಡಿದರೆ ಅದು ಇಡೀ ದಾವಣಗೆರೆಯ ಕಲಾಭಿಮಾನಿಗಳಿಗೆ ಹಾಗೂ ಮೈಲಾರಲಿಂಗೇಶ್ವರನ ಭಕ್ತರಿಗೆ ಬಂದಂಥ ಒಂದು ಎಕ್ಸ್ಟ್ರಾ ಕೋಡು, ಅದು ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಇವತ್ತು ಲೈವ್ ಮಾಡಬೇಕಿತ್ತು, ಯಾವುದೋ ಒಂದು ಟೆಕ್ನಿಕಲ್ ಕಾರಣದಿಂದ ಅದನ್ನು ಮಾಡಲಿಕ್ಕಾಗಲಿಲ್ಲ. ಅದಕ್ಕಾಗಿ ಅವರು ಕ್ಷಮೆ ಕೇಳಿದರು. ನಾನು ಹೇಳಿದೆ, ಬೇಡಪ್ಪ, ತೊಂದರೆ ಇಲ್ಲ, ನಾನು ರೆಕಾರ್ಡ್ ಮಾಡಿ ನಾಳೆಯಿಂದ ಯೂಟ್ಯೂಬಿಗೆ ಲೋಡ್ ಮಾಡ್ತೀನಿ ಸರ್, ಎಲ್ಲರೂ ನೋಡಲಿ. ಆದರೆ ನಾನು ಯೂಟ್ಯೂಬ್ ಮಾಡಿದ್ದನ್ನು ನೋಡಿ ಮುಂದಿನ ವರ್ಷ ಇಡೀ ವರ್ಷ ಈ ಮೇಳ ಇದೇ ಪ್ರಸಂಗಕ್ಕೆ ಪೂರ್ತಿ ಬುಕ್ ಆದರೆ ನನಗೆ ನೀವೇನೂ ಕೊಡೋದು ಬೇಡ ಅಂತಂದರು. ಅದೇ ನಮ್ಮ ಉದ್ದೇಶ. ಹಾಗಾಗಿ ಅಂಥ ಖಂಡೋಬಾದಿಂದ ಹಿಡಿದು ಮೈಸೂರುವರೆಗೆ, ಬೆಂಗಳೂರುವರೆಗೆ ಕೂಡ ಇಡೀ ಒಂದು ತಿಂಗಳು ನಾನ್ ಸ್ಟಾಪ್ ನಡೀತಾ ಇದ್ದರೆ ಪ್ರಾಯಶಃ ಅತ್ಯಂತ ಹೆಚ್ಚು ಖುಷಿ ಪಡುವಂಥ ಜೀವ ಅದು ಕುಪ್ಪೇಲೂರಿನ ಕೃಷ್ಣಯ್ಯ ನಾಡಿಗೇರರು, ಸರಸ್ವತಿ ಮತ್ತು ಗೋಪಾಲ್ ಭಟ್ರು ಖಂಡಿತವಾಗಿ ಇಲ್ಲೆಲ್ಲರೂ ಕೂತ್ಕೊಂಡು ಇದನ್ನೆಲ್ಲ ಖಂಡಿತವಾಗಿ ನೋಡಿರ್ತಾರೆ. ಅದು ಪಕ್ಷಿ ರೂಪದಲ್ಲಿ ಇರ್ಬೋದು, ಬೆಳಕಿನ ರೂಪದಲ್ಲಿರ್ಬೋದು, ಶಬ್ದದ ರೂಪದಲ್ಲಿರ್ಬೋದು. ಅಂಥ ಒಂದು ಕೃತಿಯನ್ನು ಶ್ರೀಯುತ ಚಿದಾನಂದವರು ನಮಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಿರಿಯರಾಗಿಂಥ ಶ್ರೀಯುತ PL ಶಂಕರ್ ಅವರು ಬಂದಿದ್ದಾರೆ. ಅವರು ನಮ್ಮ ಪರವಾಗಿ ದಯವಿಟ್ಟು ಶ್ರೀಯುತ ಚಿದಾನಂದ ಅವರನ್ನ ಗೌರವಿಸಬೇಕು ಎಂಬುದಾಗಿ ಕೇಳ್ಕೊಡ್ತಾನೆ. ದಯವಿಟ್ಟು ಬನ್ನಿ ಶಂಕರಣ್ಣ, ಬನ್ನಿ ಚಿದಣ್ಣ, ಬನ್ನಿ.